ಭಾಳಷ್ಟು ರಾಷ್ಟ್ರೀಯ ಪಕ್ಷಗಳು ಉತ್ತರ ಕರ್ನಾಟಕದವ್ರು ಹತ್ತಿಕ್ಕುವಂಥ ಕೆಲಸ ಮಾಡಿದಾರೆ ಹೊರತಾಗಿ ಬೆಳೆಸ್ತಕ್ಕಂಥ ಕೆಲಸ ಮಾಡಿಲ್ಲ. ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಯಿತು, ವಿಶೇಷವಾಗಿ ರಾಮಕೃಷ್ಣ ಹೆಗಡೆ ಅವರು. ರಾಮಕೃಷ್ಣ ಹೆಗಡೆ ಅವರಿಗೆ ಏನೊಂದು ಬೆಳೀಲಿಕ್ಕೆ ಸಾಧ್ಯ ಆಯಿತು, ಆ ಥರದಿಂದ ಬೇರೆ ನಾಯಕರಿಗೆ ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ನಂತರ ಸಾಕಷ್ಟು ಜನ ಈ ಕಡೆ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಂದರ್ಭಗಳು ಬಂದಾಗೂ ಕೂಡ ಅವಕಾಶ ವಂಚಿತರಾಗಿದ್ದೀವಿ. ವಿಶೇಷವಾಗಿ ಹಳೆ ಮೈಸೂರು ಭಾಗದಿಂದನೇ ಭಾಳಷ್ಟು ಜನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ನೋಡ್ತೀವಿ. ಈ ರಾಷ್ಟ್ರೀಯ ಪಕ್ಷದಲ್ಲಿನೂ ಕೂಡ ಅದರದ ಒಂದು ತಾರತಮ್ಯ ಈ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಅನೇಕ ದೃಷ್ಟಾಂತಗಳು ಕೊಡ್ಬೋದು ಮತ್ತು ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಈ ಭಾಗನ್ನ ಒಟ್ಟಾರೆ ಹತ್ತಿಕ್ಕುವಂಥ ಒಂದು ರಾಜಕೀಯ ವ್ಯವಸ್ಥೆ ನಡೆದಿರ್ತಕ್ಕಂಥ. ನಾನು ಯಾಕೆ ಈ ಕ್ವಶನ್ ಕೇಳೋದಂದರೆ, ಲಕ್ಷ್ಮಣ ಸವದಿ ಅವರು ತೀರಾ ಸಮೀಪಕ್ಕೆ ಹೋದರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಅಂದರೆ DCM ಆಗಿದ ತಕ್ಷಣ ಇನ್ನೊಂದು ಸ್ಟೆಪ್ ಬಾಕಿ ಅಂತ ನಾವು ಹೇಳ್ತೀವಿ. ಆದರೆ ಎಲ್ಲೋ ಒಂದು ಕಡೆ 2023ರಲ್ಲಿ BJP ನಾಯಕರು ತೆಗೆದುಕೊಂಡಂಥ ಒಂದು ನಿರ್ಧಾರಕ್ಕೆ ಬೇಸತ್ತು ನೀವು ಹೇಳಿದಂಗೆ ನಾನು ಕೇಳೋಕ್ಕಾಗೋದಿಲ್ಲ, ನನ್ನ ರಾಜಕೀಯ ನಿಲುವೇ ಬೇರೆ ಅಂತ ನೀವು ವಾಪಸ್ ಬಂದಿರಿ. ಯಾವ ಕಾರಣಕ್ಕೋಸ್ಕರ ಅವತ್ತು ಅಷ್ಟೊಂದು ಬೇಜಾರು ಲಕ್ಷ್ಮಣ ಸವದಿ ಅವ್ರಿಗೆ ಆಗಿದ್ದು ಅಂತ? ನಿಮ್ಮನ್ನು ಕೂಡ ಆ ರೀತಿ ಮುಗಿಸುವಂತಹ, ರಾಜಕೀಯವಾಗಿ ಮುಗಿಸುವಂಥ ಒಂದು ಕೆಲಸ ಆಗಿತ್ತಾ ಅಂತ? BJPಯಲ್ಲಿರ್ತಕ್ಕಂಥ ಅನೇಕ ಮುಖಂಡರು, ಅನೇಕ ಹಿರಿಯರಿಗೆ ಅದು ನನ್ನನ್ನು ಉಪಮುಖ್ಯಮಂತ್ರಿ ಆದದ್ದನ್ನೇ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಅಡಗಾಲು ಹಾಕ್ತಕ್ಕಂಥದ್ದೇ ಶುರುವಾಯಿತು. ನಿಮಗೆ ಹೇಳಬೇಕಂದ್ರೆ, ನಾನು ಸಾರಿಗೆ ಸಚಿವನಿದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಡೆವಲಪ್ಮೆಂಟಿಗೆ ನಾನು ಹಣ ಕೇಳಿದರೆ ಏನು ಅನ್ನೋದಂದರೆ, ವಿಷ ತಗೊಳ್ಳೋಕ್ಕೆ ದುಡ್ಡಿಲ್ಲಪ್ಪ, ಎಲ್ಲಿಂದ ಕೊಡೋದು ಅಂತ. ನಿಜ ಹೇಳಬೇಕಂದ್ರೆ ಅವತ್ತು ಸುಮಾರು ನಾನು ಉಪಮುಖ್ಯಮಂತ್ರಿ ಇದ್ದಾಗ ನನ್ನ ಕ್ಷೇತ್ರಕ್ಕೆ ಒಂದು ಸಣ್ಣ ಕೆಲಸ ಮಾಡೋಕ್ಕೂ ಒಂದು 500 ರೂಪಾಯಿದ್ದು ಡೆವಲಪ್ಮೆಂಟ್ ವರ್ಕಿಗೆ ದುಡ್ಡು ಕೊಡಲಿ ಅಂದರೆ ಅಲ್ಲಿ ಹಿಡ್ದನೇ ಶುರುವಾಯಿತು. ಆಮೇಲೆ ಒಂದು ಪ್ರತಿಭಟನೆ ಪ್ರಾರಂಭ ಆಯಿತು. ಆ ಸಾರಿಗೆ ಇಲಾಖೆ ಪ್ರತಿಭಟನೆ ಪ್ರಾರಂಭ ಆದಾಗ ಅದನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದರೆ ಒಳಗಡೆಯಿಂದ ಅದು ಮುಗಿಬಲಾರ್ದಂಗೆ ಅದನ್ನು ವ್ಯವಸ್ಥೆ ಶುರುವಾಗಿದೆ. ಯಾವ ಕಾರಣಕ್ಕೂ ಅದು ಪ್ರತಿಭಟನೆ ನಿಲ್ಲಬಾರ್ದು. ಇಡೀ ರಾಜ್ಯದಲ್ಲಿ ಬಸ್ ಸಂಚಾರ ಸ್ಥಗಿತ ಆಗಬೇಕು, ಶಾಲಾ ಕಾಲೇಜುಗಳಿಗೆ ಬಸ್ ಸಂಚಾರ ನಿಲ್ಲಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗಬೇಕು. ಅದಕ್ಕೆ ಆ ಒಂದು ಕೆಟ್ಟ ಹೆಸರು ಲಕ್ಷ್ಮಣ ಸವದಿಗೆ ಬರಬೇಕು ಅನ್ನುವಂಥ ಒಂದು ಹುನ್ನಾರ ಇಟ್ಕೊಂಡು ಸಂಘಟನೆ ಅವ್ರಿಗೆ ಒಳಗಡೆನೇ ಹೊಕ್ಕು ಅಲ್ಲಿ ಅದನ್ನು ಮುಗಿಲಾರ್ದಂಗೆ ಮಾಡಿ ಆದರೆ ನನ್ನ ಹೆಸರು ಕೆಡಿಸ್ಬೇಕು ಮತ್ತು ಆಡಳಿತ ಮಾಡಲಿಕ್ಕೆ ಇವನು ಅಸಮರ್ಥ ಅನ್ನುವಂಥದ್ದು ಒಂದು ಬಿಂಬಿಸಬೇಕು ಅಂತಕ್ಕಂಥದ್ದನ್ನು ಮಾಡಿದರು. ಇಂಥ ನೂರಾರು ಘಟನೆಗಳು. ಅಂದು ಸರ್ಕಾರದ ಭಾಗವಾಗಿದ್ದಂತಹ ಪ್ರಮುಖ ನಾಯಕರೇ ಆ ರೀತಿ ಮಾಡಿದ್ರ ಅಂತ ನೀವು ಒಂದು ಕಡೆ ಸಮಸ್ಯೆ ಅವರಲ್ಲ, ಪಾರ್ಟಿಯವರನ್ನೇ ಆ ಥರ ಮಾಡಿದ್ರು. 2023ಕ್ಕೆ ನೀನೇ ಅಭ್ಯರ್ಥಿ ಅಂತೇಳಿ ಅವತ್ತು ಬಿಂಬಿಸಿದ್ದು ಮಾತು ಕೊಟ್ಟಿದ್ರು. ಆ ಮಾತು ಕೊಟ್ಟಾಗ ಅವ್ರಿಗೆ ಆಲೋಚನೆ ಏನು ಬಂತಂದರೆ, ಇವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಮತ್ತೆ ಶಾಸಕನಾಗ್ತಾನೆ, ವಿಧಾನಸಭೆ ಒಳಗೆ ಬಂದಂದರೆ ಮತ್ತೆ ತಾನು ತನ್ನ ಸಂಘಟನೆಯನ್ನು ವಿಸ್ತಾರ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಮತ್ತೆ ಇವನು ತೊಂದರೆ ಮಾಡುವಂಥ ಸನ್ನಿವೇಶಗಳು ಆಗ್ತಾವೆ ಅನ್ನುವಂಥದ್ದು ಒಂದು ತಲೆಯಲ್ಲಿ ಇಟ್ಕೊಂಡು ಸ್ಪರ್ಧೆ ಮಾಡಬಾರ್ದು ಅನ್ನುವಂಥ ಒಂದು ಹೊನ್ನಾರ ಇಟ್ಕೊಂಡೆ ನಾನು ಟಿಕೆಟ್ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಹಿರಿಯ ನಾಯಕರೇನಾ, ಯಾರು ಸಣ್ಣ ಪುಟ್ಟದವ್ರೇನಲ್ಲ? ಅದರಲ್ಲಿ ಭಾಳಷ್ಟು ಜನರ ಕೈವಾಡ ಇದೆ. ಯಾರ್ಯಾರು ಮುಖ್ಯಮಂತ್ರಿಗಳು ಆಗಬೇಕು ಮುಂದೆ ಅನ್ನುವಂಥದ್ದು ಯಾರದಾರಲ್ಲ ಅವರೆಲ್ಲರೂ ಅದಕ್ಕೆ ಕೈ ಜೋಡಿಸಿ. ನಾನು ಮತ್ತು ಜಗದೀಶ್ ಶೆಟ್ಟರು ಈ ಭಾಗದಲ್ಲಿ ಸ್ವಲ್ಪ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು, ಜನಸಂಘಟನೆಯಲ್ಲಿ ಇರ್ತಕ್ಕಂಥವ್ರು. ಅದಕ್ಕೆ ಜಗದೀಶ್ ಶೆಟ್ಟರನ್ನು ಒಂದು ಸೈಡ್ಲೈನ್ ಮಾಡಬೇಕು, ಲಕ್ಷ್ಮಣ ಸವದಿನ ಸೈಡ್ಲೈನ್ ಮಾಡಬೇಕು. ಸವದಿ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರ ಎಪಿಸೋಡಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರೇಕ್ಷಕರಾಗಿದ್ರಾ ಇಲ್ಲ ಅವರೇ ಡೈರೆಕ್ಟರ್ ಆಗಿದ್ರಾ ಅಂತ? ಇದನ್ನು ಇನ್ನೊಂದು ಸರಿ ನಾನು ಸಂದರ್ಭ ಬಂದಾಗ ಹೇಳ್ತೀನಿ. ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಅವ್ರ ಪಾತ್ರ ಏನಿತ್ತು, ಹಿನ್ನೆಲೆ ಇತ್ತು ಅಥವಾ ಮುನ್ನೆಲೆ ಇತ್ತು, ಅಥವಾ ಡೈರೆಕ್ಟರ್ ಅವರೇ ಇದ್ದರು ಅಥವಾ ಪಾತ್ರಧಾರಿಗಳಿದ್ದರು ಅನ್ನುವಂಥದ್ದು ಈಗಿನ್ನೂ ಕಾಲು ಪಕ್ವಾಗಿಲ್ಲ. ಅದು ಆ ಕಾಲು ಪಕ್ಕವಾದಾಗ ಸಂದರ್ಭ ಬಂದಾಗ ಅವ್ರದ್ದು ಏನು ಪಾತ್ರ ಅನ್ನೋದು ಅವತ್ತು ನನಗೆ. ಅಲ್ಲ, ನೀವಿಬ್ಬರು ಕೂಡ ಯಾವತ್ತೂ ಯಡಿಯೂರಪ್ಪ ಅವರನ್ನು ವಿರೋಧ ಮಾಡಿದಂಥವ್ರಲ್ಲ. ಯಡಿಯೂರಪ್ಪ ಅವರು ಏನು ನಿರ್ಧಾರ ತಗೊಂಡ್ರು ನೀವು ಎಸ್ ಅಂತ ಇದ್ದಂಥವ್ರೆ. ಅಂಥವ್ರಿಗೆ ಈ ಸಮಸ್ಯೆ ಆಗ್ತಿರ್ಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ಧ್ವನಿ ಎತ್ತಲಿಲ್ಲ? ಅವತ್ತು ಯಡಿಯೂರಪ್ಪ ಅವರ ಧ್ವನಿ ಅಡಗಿಸುವಂಥ ಒಂದು ಕೆಲಸ ವರಿಷ್ಠರು ಮಾಡಿದ್ರ ಅಂತ? ನನಗಿಂತಲೂ ಅದೇ ಪಕ್ಷದಲ್ಲಿ ಇರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಳಿದರೆ ಭಾಳ ಸವಿಸ್ತಾರವಾಗಿ ಅದರ ಮಾಹಿತಿಯನ್ನು ಕೊಡ್ತಾರೆ. ಸರ್, ತಾವು BJPಯಲ್ಲಿ ತಮಗಾದಂತಹ ಒಂದು ಅನ್ಯಾಯವನ್ನೇ ಪ್ರಶ್ನೆ ಮಾಡಿ ಹೊರಗಡೆಗೆ ಬಂದಿರಿ, ಕಾಂಗ್ರೆಸ್ಗೆ ಬಂದಿರಿ. ನೀವು ಜನತಾ ಪರಿವಾರದಿಂದ ಬಂದಿದ್ದರೂ ಕೂಡ BJPಯಲ್ಲಿದ್ದಾಗ BJPಯ ಸಂಪ್ರದಾಯಕ್ಕೆ ನೀವು ಒಪ್ಕೊಂಡಿದ್ರಿ, ಆ ಸಂಸ್ಕೃತಿಗೆ ಒಪ್ಕೊಂಡಿದ್ರಿ. ಈಗ ಕಾಂಗ್ರೆಸ್ಗೆ ಸಂಸ್ಕೃತಿಗೆ ಲಕ್ಷ್ಮಣ ಸವದಿ ಅವರು ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರಾ ಅಂತ? ಜನತಾ ಪರಿವಾರದಲ್ಲಿ
ಸಾಮಾಜಿಕವಾಗಿ ಎಲ್ಲರನ್ನೂ ತೊಗೊಂಡು ಹೋಗಬೇಕು, ಸಮಾನಾಂತರದಿಂದನೇ ಹೋಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಇರೋದರಿಂದ ನನಗೇನು ಕಾಂಗ್ರೆಸ್ದಲ್ಲಿ ಭಾಳ ನನ್ನ ಆಚಾರ ವಿಚಾರಗಳಿಗೆ, ನನ್ನ ತತ್ವ ಸಿದ್ಧಾಂತಗಳಿಗೆ ವಿರೋಧ ಇದೆ ಅಂತೇನಿಲ್ಲ. ನಿಮಗೆ ಆಶ್ಚರ್ಯ ಅಂದರೆ ನನಗೆ ಬಿ ಜೆ ಪಿಲಿ ಇದ್ದಾಗೂ ಕೂಡ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಏನು ಮುಸಲ್ಮಾನ್ ಸಮಾಜದವರಿದ್ದರು ನನಗೆ ಮತ ಹಾಕ್ತಿದ್ರು. ಅಂದರೆ ಅವರು ಬಿ ಜೆ ಪಿ ಅನ್ನೋದಕ್ಕಿಂತಲೂ ಲಕ್ಷ್ಮಣ ಸವದಿ ಅಂತಲೇ ಅವತ್ತು ಮತಗಳನ್ನು ಹಾಕ್ತಿದ್ರು. ಆ ಒಂದು ವಿಚಾರಧಾರೆಗಳನ್ನು ಇಟ್ಕೊಂಡು ನಾವು ಬಂದಿರತಕ್ಕಂಥ 2023ರಲ್ಲಿ ಲಕ್ಷ್ಮಣ್ ಸವದಿ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಬಂದ ಮೇಲೆ ಕಾಂಗ್ರೆಸ್ನ ಅಲೆ ಒಂದು ಸ್ವಲ್ಪ ಇನ್ನಷ್ಟು ಜೋರಾಗಿ ಓಡೋದಕ್ಕೆ ಮುಂದಾಯಿತು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ನೀವು ಮಾಡಿದಂತಹ ಪ್ರಚಾರಗಳಾಗಿರ್ಬೋದು, ನನಗೆ ಕಾಣಿಸೋದು, ಒಬ್ಬ ಪತ್ರಕರ್ತನಾಗಿ ನನಗೆ ಕಾಣಿಸೋದು 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಸವದಿ ಅವರಿಗೆ ಆದಂತಹ ಲಾಭಕ್ಕಿಂತಲೂ ಕೂಡ ಲಕ್ಷ್ಮಣ್ ಸವದಿ ಅವ್ರಿಗಿಂತ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಆಗಿದೆ. ಅದು ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, 5 ಜಿಲ್ಲೆಗಳಲ್ಲೂ ಕೂಡ ನಿಮ್ಮದೇ ಆದಂತಹ ಬೆಂಬಲಿಸುವಂಥ ಒಂದು ಪಡೆ ಇತ್ತು, ಹೇಳಿದ್ರೆ ಕೇಳುವಂಥ ಒಂದು ಜನರಿದ್ದರು. ಹಾಗಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ ಅವರು ಒಂದಷ್ಟು ಜನ ಹೆಚ್ಚು ಗೆಲ್ಲೋದಕ್ಕೆ ಕಾರಣ ಆಯಿತು. ಆದರೆ ನಾನು ಲಕ್ಷ್ಮಣ್ ಸವದಿ ಅವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟೆಲ್ಲ ಕಾಂಗ್ರೆಸ್ಗೆ ಲಾಭ ಆದಾಗ ಲಕ್ಷ್ಮಣ್ ಸವದಿ ಅವರಿಗೆ ಸಿಕ್ಕ ಲಾಭ ಏನು ಇದರಲ್ಲಿ? ಬಿ ಜೆ ಪಿಯಲ್ಲಿದ್ದಕ್ಕಿಂತಲೂ ಕಾಂಗ್ರೆಸ್ನಲ್ಲಿ ಬಂದ ಮೇಲೆ ನನಗೆ ಭಾಳಷ್ಟು ಜನ ಫಾಲೋವರ್ಸು ಜಾಸ್ತಿ ಆಗಿದ್ದಾರೆ, ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಮತ್ತು ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕೆಲವೊಂದು ನನ್ನ ಕ್ಷೇತ್ರ, ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿದೆ, ಆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲತೆ ಸಿಕ್ಕಿದೆ. ಇವತ್ತು ಕುಡಿ ನೀರಿನ ಯೋಜನೆಗಳಿರ್ಬೋದು, ನೀರಾವರಿ ಇರ್ಬೋದು, ರಸ್ತೆಗಳಿರ್ಬೋದು, ಭಾಳಷ್ಟು ನನ್ನ ಭಾಗದಲ್ಲಿ ಅನೇಕ ಯೋಜನೆಗಳನ್ನು ತರಲಿಕ್ಕೆ ಈಗ ಪೂರಕವಾಗಿರ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗಿದೆ. ನನಗೆ ಲಾಭ ಆಗಿದೆ ಅನ್ನೋದಕ್ಕಿಂತಲೂ ನನ್ನನ್ನು ಬೆಳೆಸಿರ್ತಕ್ಕಂಥ ಜನರಿಗೆ ಲಾಭ ಸಿಕ್ಕಾಗ ಅದು ನನಗೆ ಲಾಭ ಸಿಕ್ಕಂಗೆ ಇದನ್ನು ಮಾತು ಕೊಟ್ಟಿದ್ರು. ಆ ಮಾತು ಕೊಟ್ಟಾಗ ಅವ್ರಿಗೆ ಆಲೋಚನೆ ಏನು ಬಂತಂದರೆ, ಇವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಮತ್ತೆ ಶಾಸಕನಾಗ್ತಾನೆ, ವಿಧಾನಸಭೆ ಒಳಗೆ ಬಂದಂದರೆ ಮತ್ತೆ ತಾನು ತನ್ನ ಸಂಘಟನೆಯನ್ನು ವಿಸ್ತಾರ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಮತ್ತೆ ಇವನು ತೊಂದರೆ ಮಾಡುವಂಥ ಸನ್ನಿವೇಶಗಳು ಆಗ್ತಾವೆ ಅನ್ನುವಂಥದ್ದು ಒಂದು ತಲೆಯಲ್ಲಿ ಇಟ್ಕೊಂಡು ಸ್ಪರ್ಧೆ ಮಾಡಬಾರ್ದು ಅನ್ನುವಂಥ ಒಂದು ಹೊನ್ನಾರು ಇಟ್ಕೊಂಡೆ ನಾನು ಟಿಕೆಟ್ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಹಿರಿಯ ನಾಯಕರೇನ, ಯಾರು ಸಣ್ಣ ಪುಟ್ಟದವ್ರೇನಲ್ಲ. ಅದರಲ್ಲಿ ಭಾಳಷ್ಟು ಜನರ ಕೈವಾಡ ಇದೆ. ಯಾರ್ಯಾರು ಮುಖ್ಯಮಂತ್ರಿಗಳಾಗಬೇಕು ಮುಂದೆ ಅನ್ನುವಂಥದ್ದು ಯಾರದಾರಲ್ಲ ಅವರೆಲ್ಲರೂ ಅದಕ್ಕೆ ಕೈ ಜೋಡಿಸಿದ್ರು. ನಾನು ಮತ್ತು ಜಗದೀಶ್ ಶೆಟ್ಟರು ಈ ಭಾಗದಲ್ಲಿ ಸ್ವಲ್ಪ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು, ಜನಸಂಘಟನೆಯಲ್ಲಿ ಇರ್ತಕ್ಕಂಥವ್ರು. ಅದಕ್ಕೆ ಜಗದೀಶ್ ಶೆಟ್ಟರನ್ನು ಒಂದು ಸೈಡ್ಲೈನ್ ಮಾಡಬೇಕು. ಲಕ್ಷ್ಮಣ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.